ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಆರೋಪಿ ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. A14 ಪ್ರದೋಷ್ ಸಲ್ಲಿಸಿದಂತಹ ಮಾಫಿ ಸಾಕ್ಷಿ ಅರ್ಜಿ ವಿಚಾರಣೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗಲಿದೆ. ಇಡೀ ಪ್ರಕರಣದಲ್ಲಿ ಆರೋಪಿ ದರ್ಶನ್ ಪರವಾಗೇ ಇದ್ದಂತಹ, ದರ್ಶನ್ ಜೊತೆಯಲ್ಲೇ ಇದ್ದಂತಹ ದರ್ಶನ್ ಆಪ್ತ ಪ್ರದೋಷ್ ಹಾಗೂ ಈ ಪ್ರಕರಣದ A14 ಪ್ರದೋಷ್ 59ನೇ CCH ಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ನನ್ನನ್ನ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಬೇಕು ಎನ್ನುವಂತಹ ಅರ್ಜಿ ಸಲ್ಲಿಸಿದ್ದು ಇದೀಗ ವಿಚಾರಣೆ ಆರಂಭವಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಗೆ ಗೊತ್ತಿರುವಂತಹ ಎಲ್ಲಾ ಸತ್ಯಗಳನ್ನ ನಾನು ಕೋರ್ಟ್ ಮುಂದೆ ಹೇಳ್ತೀನಿ, ಹಾಗಾಗಿ ನನ್ನನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಿ ನನಗೆ ಕ್ಷಮಿಸಬೇಕು ಎನ್ನುವಂತಹ ಅರ್ಜಿಯನ್ನ ಪ್ರದೋಷ್ ಸಲ್ಲಿಸಿದ್ದು ಇದೀಗ ವಿಚಾರಣೆ ಆರಂಭ ಆಗಿದೆ. ಸದ್ಯ ಈ ಅರ್ಜಿಯನ್ನ ಪುರಸ್ಕರಿಸಬೇಕಾ ಅಥವಾ ತಿರಸ್ಕಾರ ಮಾಡಬೇಕಾ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆರಂಭವಾಗಿದೆ. ಇನ್ನು ಸರ್ಕಾರದ ಪರವಾಗಿ SPP ಪ್ರಸನ್ನ ಕುಮಾರ್ ಅವರು ಕೂಡ ಹಾಜರಾಗಿದ್ದು ಅರ್ಜಿ ವಿಚಾರಣೆ ನಡೀತಾ ಇದೆ. ಇದೇ ಸಂದರ್ಭದಲ್ಲಿ ಅರ್ಜಿ ವಿಚಾರಣೆಯಂತ ನಡೆಸುವಂತಹ ಸಂದರ್ಭದಲ್ಲಿ ಜೈಲಿನ ಪ್ರತ್ಯೇಕ ಕೊಠಡಿಯಿಂದ ಹಾಜರಾಗ್ತೀನಿ ಎನ್ನುವಂತಹ ಮನವಿಯನ್ನ ಕೂಡ ಪ್ರದೋಷ್ ಮಾಡಿಕೊಂಡಿದ್ದ. ಅಂದ್ರೆ ದರ್ಶನ್ ಇರುವಂತಹ ಕೊಠಡಿ ಬಿಟ್ಟು ಪ್ರತ್ಯೇಕ ಕೊಠಡಿಯಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗೋದಕ್ಕೆ ಪ್ರದೋಷ್ ಮನವಿಯನ್ನ ಮಾಡಿಕೊಂಡಿದ್ದು ಇದೀಗ ವಿಚಾರಣೆ ಆರಂಭ ಆಗಿದೆ. ಒಂದ್ ವೇಳೆ ಅರ್ಜಿ ಪುರಸ್ಕಾರ ಆದ್ರೆ ನಟ ದರ್ಶನ್ಗೆ ದೊಡ್ಡ ಸಂಕಷ್ಟ ಎದುರಾಗಲಿದೆ. ಇಫ್ ಇನ್ ಕೇಸ್ ಏನಾದ್ರು ಇವತ್ತು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 14ನೇ ಆರೋಪಿ ಪ್ರದೋಷ್ ಸಲ್ಲಿಸಿರುವಂತಹ ಅರ್ಜಿ ಪುರಸ್ಕಾರವಾದಲ್ಲಿ ಈ ಸಾಕ್ಷಿ ವಿಚಾರಣೆ ತನಿಖೆಯ ಮೇಲೆ ಹಾಗೂ ವಿಚಾರಣೆಯ ಮೇಲೆ ಮಹತ್ವದ ಬೆಳವಣಿಗೆ ಆಗುವಂತಹ ಸಾಧ್ಯತೆ ಇದೆ, ಮಹತ್ವದ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ಸದ್ಯ ಇದೀಗ 59ನೇ CCH ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಸರ್ಕಾರದ ಪರವಾಗಿ SPP ಪ್ರಸನ್ನ ಕುಮಾರ್ ಅವರು ಕೂಡ ಹಾಜರಾಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A14 ಆಗಿರುವಂತಹ ಪ್ರದೋಷ್ ಇದೀಗ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇನ್ನು ಈ ಕೊಲೆ ಪ್ರಕರಣದಲ್ಲಿ ಪ್ರದೋಷ್ ಕೂಡ ಭಾಗಿಯಾಗಿದ್ರು. ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಿಂದ ದರ್ಶನ್ ಜೊತೆಗೆ ಶೆಡ್ಗೆ ತೆರಳಿದ್ರು. ಅಲ್ಲಿ ಈತನೂ ಕೂಡ ಹಲ್ಲೆ ಮಾಡಿರುವಂತಹ ಆರೋಪ ಇದೆ. ಜೊತೆಗೆ ಈ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ ಬೇರೆ ಬೇರೆ ಆರೋಪಿಗಳಿಗೆ ಕೊಲೆ ನಂತರ ಪ್ರದೋಷ್ 30 ಲಕ್ಷ ಹಣವನ್ನ ನೀಡಿದ್ದಂತಹ ಆರೋಪ ಕೂಡ ಇದೆ. ಜೊತೆಗೆ ಆರೋಪಿಗಳು ಶರಣಾಗೋದಕ್ಕೂ ಮುನ್ನ ಅವರು ಭಯಗೊಂಡಿದ್ದಂತಹ ಸಂದರ್ಭದಲ್ಲಿ ದರ್ಶನ್ನನ್ನ ಭೇಟಿ ಮಾಡಿಸಿದಂತಹ ಆರೋಪ ಕೂಡ ಈ ಪ್ರದೋಷ್ ಮೇಲಿದೆ. ಇನ್ನು ಈ ಪ್ರದೋಷ್ ದರ್ಶನ್ನ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದ, ದರ್ಶನ್ ಆಪ್ತನಾಗಿದ್ದ. ಸದ್ಯ ಇದೀಗ ಆಪ್ತನಿಂದಲೇ ದರ್ಶನ್ಗೆ ಮತ್ತೊಂದು ಕಂಟಕ ಎದುರಾಗುವಂತಹ ಸಾಧ್ಯತೆ ಇದೆ. ಕಳೆದ 2 ವರ್ಷಗಳಿಂದಲೂ ಕೂಡ ಜೈಲು ಶಿಕ್ಷೆ ಅನುಭವಿಸುತ್ತಿರುವಂತಹ ಪ್ರದೋಷ್ ಏಕಾಏಕಿ ನನ್ನನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಬೇಕು, ನನಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸತ್ಯ ಗೊತ್ತಿದೆಯೋ, ಏನೆಲ್ಲ ವಿಚಾರಗಳು ಗೊತ್ತಿದೆಯೋ ಎಲ್ಲವನ್ನು ಕೂಡ ನಾನು ಕೋರ್ಟ್ ಮುಂದೆ ಹೇಳ್ಕೊಳ್ತೀನಿ, ಹಾಗಾಗಿ ನನ್ನನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಿ ಅಂತ ಅರ್ಜಿಯನ್ನ ಸಲ್ಲಿಸಿದ್ದು ಇದೀಗ ಅರ್ಜಿ ವಿಚಾರಣೆ ನಡೀತಾ ಇದೆ. ಹೈಕೋರ್ಟ್ನ ವಕೀಲರಾಗಿರುವಂತಹ ಸುನಿಲ್ ಕುಮಾರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ ಸರ್, ಈಗ ಪ್ರದೋಷ್ ರವರು ನನ್ನನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಬೇಕು ಅಂತ ಅರ್ಜಿ ಸಲ್ಲಿಸಿದ್ದಾರೆ. ಇಫ್ ಇನ್ ಕೇಸ್ ಏನಾದ್ರು ಈ ಅರ್ಜಿ ಪುರಸ್ಕಾರ ಆದ್ರೆ, ಇವರ ಮನವಿಯನ್ನ ಕೋರ್ಟ್ ಪುರಸ್ಕರಿಸಿದ್ರೆ ತನಿಖೆ ಮೇಲೆ ಏನೆಲ್ಲ ಪರಿಣಾಮಗಳು ಬೀಳ್ಬೋದು ಸರ್? ಮೇಡಮ್, ಒಂದು ಪಕ್ಷ ಮಾಫಿ ಸಾಕ್ಷಿ ಅಥವಾ ಅಪ್ರೂವರ್ ಅಂತ ನಾವೇನ್ ಕರಿತೀವೋ ಅವ್ರದ್ದು ಅಪ್ಲಿಕೇಶನ್ ಅಕ್ಸೆಪ್ಟ್ ಆದ್ರೆ ಆಗ ದರ್ಶನ್ ಅವ್ರಿಗೆ ಬಹಳ ದೊಡ್ಡ ಸಂಕಟ ಆಗ್ತದೆ. ಯಾಕಂದ್ರೆ ಇದುವರೆಗೂ ಕೂಡ ಇನ್ಸಿಡೆಂಟ್ ಆಗಿದ್ದಕ್ಕೆ ಎಲ್ಲೂ ಕೂಡ ಐ ವಿಟ್ನೆಸ್ ಗಳು ನೋಡಿದಂತವ್ರು ಎಲ್ಲೂ ಕೂಡ ಪ್ರಬಲವಾಗಿ ಎಲ್ಲೂ ಸಾಕ್ಷಿ ಕೊಟ್ಟಿಲ್ಲ. ಆ ಇನ್ಸಿಡೆಂಟ್ ಆದಾಗ ರೇಣುಕಾಸ್ವಾಮಿ ಅವರ ಹತ್ಯೆ ಆದಾಗ ಸುತ್ತಮುತ್ತ ಇದ್ದಂತವರೇ ಐ ವಿಟ್ನೆಸ್ ಗಳು, ಬಟ್ ಅವ್ರು ಯಾರು ಕೂಡ ಕೋರ್ಟ್ ಅಲ್ಲಿ ಯಾವ ತರ ಹೇಳಿಕೆ ಕೊಡ್ತಾರೆ ಅಂತ ಎಲ್ಲರಿಗೂ ಈಗ ಯಕ್ಷ ಪ್ರಶ್ನೆ ಆಗಿದೆ. ಒಂದು ಪಕ್ಷ ಮಾಫಿ ಸಾಕ್ಷಿಯಾಗಿ ಇವರು ಅಕ್ಸೆಪ್ಟ್ ಆಗ್ಬಿಟ್ರೆ ಮತ್ತು ದರ್ಶನ್ ವಿರುದ್ಧ ಮತ್ತು ಅಲ್ಲಿ ಆಕ್ಚುಲಿ ಏನ್ ನಡೀತು ಆ ಇಡೀ ಇನ್ಸಿಡೆಂಟ್ ಅನ್ನ ಈಗ ಕೋರ್ಟ್ಗೆ ಇವರು ವರ್ಣನೆ ಮಾಡ್ಬೇಕು.
ಆಗ ಪ್ರಬಲವಾದಂತ ಸಾಕ್ಷಿ ದರ್ಶನ್ ಅವ್ರ ವಿರುದ್ಧ ಸಿಕ್ಕದಂಗೆ ಆಗ್ತದೆ. ಆಗ ದರ್ಶನ್ ಅವ್ರಿಗೆ ಕನ್ವಿಕ್ಷನ್ ಆಗುವಂತ ಸಾಧ್ಯತೆ ಬಹಳ ಹೆಚ್ಚಿದೆ. ಹಾಗಾಗಿ ಇಡೀ ಕೇಸಿನ ತಿರುವು ಎಂಟೈರ್ಲಿ ಡಿಫರೆಂಟ್ ಟರ್ನ್ ಅಂದ್ರೆ ಮಾಫಿ ಸಾಕ್ಷಿ ಒಂದು ಪಕ್ಷ ಅಕ್ಸೆಪ್ಟ್ ಆಗಿ ಆ ಸಾಕ್ಷಿ ಕಂಪ್ಲೀಟ್ ಆಗಿ ಇವರು ಪೊಲೀಸರಿಗೂ ಗೊತ್ತಿಲ್ಲದಿರುವಂತ ವಿಚಾರಗಳನ್ನ ಈಗ ಕೋರ್ಟಲ್ಲಿ ಹೇಳಲಿಕ್ಕೆ ಶುರು ಮಾಡಿದ್ರೆ ಖಂಡಿತವಾಗ್ಲೂ ಇಡೀ ಈಗ ಟ್ರಯಲ್ ನ ಇಡೀ ದಿಕ್ಕೇ ಬೇರೆ ಕಡೆ ಬದಲಾವಣೆ ಆಗುತ್ತೆ. ಹಾಗಾಗಿ ವೆರಿ ಇಂಪಾರ್ಟೆಂಟ್ ಸ್ಟೇಜ್ ಮೇಡಮ್ ಇದು. ಅದಕ್ಕೆ ಹೇಗೆ ನ್ಯಾಯಾಧೀಶರನ್ನ ಅಕ್ಸೆಪ್ಟ್ ಮಾಡ್ತಾರೆ ಅಥವಾ ಬಿಡ್ತಾರೆ ಅಥವಾ ರಿಜೆಕ್ಟ್ ಮಾಡ್ತಾರೆ ಅಂತ ನಾವು ಕಾದ್ ನೋಡ್ಬೇಕಾಗುತ್ತೆ. ಸರ್, ಇವಾಗ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ಪ್ರದೋಷ್ ಕೂಡ ದರ್ಶನ್ ಅವರ ಜೊತೆಲೇ ಇದ್ದ. ಶೆಡ್ಗೆ ಹೋಗಿ ಇವರೇ ಹಲ್ಲೆ ಆಗುವಂತಹ ಸಂದರ್ಭದಲ್ಲಿ ಕೂಡ ಇವರು ಕೂಡ ಪಕ್ಕದಲ್ಲೇ ಇದ್ರು ಎನ್ನುವಂತಹ ವಿಚಾರವನ್ನ ಇವರೇ ಪೊಲೀಸರ ತನಿಖೆ ವೇಳೆ ಬಾಯ್ಬಿಟ್ಟಿದ್ದಾರೆ. ಈಗ ಕೋರ್ಟ್ ಇವರನ್ನ ಮಾಫಿ ಸಾಕ್ಷಿಯಾಗಿ ಪರಿಗಣಿಸೋದಕ್ಕೆ ಅಥವಾ ಪರಿಗಣಿಸದೇ ಇರೋದಕ್ಕೆ ಏನೆಲ್ಲ ಅಂಶಗಳನ್ನ ಕನ್ಸಿಡರ್ ಮಾಡಬಹುದು ಸರ್? ಖಂಡಿತ ಮೇಡಮ್, ಅಲ್ಲಿ ಇನ್ಸಿಡೆಂಟ್ ಆದಾಗ ದರ್ಶನ್ ಅವ್ರ ಜೊತೆ ಇದ್ದವರು ಅಂತ ಈ ಪೊಲೀಸ್ ಅವರು 161 ಹೇಳಿಕೆಯಲ್ಲಿ ಇವ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಟ್ ಯಾವಾಗ್ಲೂ ನ್ಯಾಯಾಲಯದಲ್ಲಿ 161 ಸ್ಟೇಟ್ಮೆಂಟ್ ಅಥವಾ ಪೊಲೀಸ್ ಹೇಳಿಕೆ ಪೊಲೀಸ್ ಅವ್ರ ಸ್ಟೇಷನ್ ಅಲ್ಲಿ ಪೊಲೀಸ್ ಅಧಿಕಾರಿ ಮುಂದೆ ಕೊಟ್ಟಂತ ಹೇಳಿಕೆಗೆ ಅಷ್ಟು ಮಾನ್ಯತೆ ಕೊಡೋದಿಲ್ಲ. ಅದೇ ಸಾಕ್ಷಿಗಳು ಇಂಡಿಪೆಂಡೆಂಟ್ ಆಗಿ ಒಂದು ಹೇಳಿಕೆಗಳನ್ನ ಕೊಡಬೇಕಾಗ್ತದೆ. ಆ ಇಂಡಿಪೆಂಡೆಂಟ್ ಆಗಿ ಕೆಲವು ಸರಿ ಕೋರ್ಟ್ ಬಂದಾಗ ಇಲ್ಲ ನನಗೆ ಪೊಲೀಸರು ಹೆದರಿಸಿ ಹೇಳಿಕೆ ಕೊಟ್ಟರು ಅಂತ ಅನೇಕ ಸಾಕ್ಷಿಗಳು ಉಲ್ಟಾ ಹೊಡೆಯುವಂತ ಸಾಧ್ಯತೆ ಜಾಸ್ತಿ ಇದೆ. ಹಾಗಾಗಿ ಒಂದು ಪಕ್ಷ ಪ್ರದೋಷರು ಅಲ್ಲೇ ಇದ್ದಿದ್ರಿಂದ ನಾನು ಮಾಫಿ ಸಾಕ್ಷಿ ಆಗ್ತಿದ್ದೀನಿ, ನನ್ನ ಕ್ಷಮಿಸಿ, ನನ್ನನ್ನು ಆರೋಪಿಯಾಗಿ ಕನ್ಸಿಡರ್ ಮಾಡಬೇಡಿ ಅನ್ನೋದಾದ್ರೆ ಖಂಡಿತವಾಗ್ಲೂ ನ್ಯಾಯಾಧೀಶರು ಅದನ್ನ ಪಾಸಿಟಿವ್ ಆಗಿ ಕನ್ಸಿಡರ್ ಮಾಡಿ ಅವ್ರನ್ನ ಮಾಫಿ ಸಾಕ್ಷಿ ಪರಿಗಣನೆ ತಗೊಳ್ಳಿಕ್ಕೆ ಸಾಕಷ್ಟು ಚಾನ್ಸಸ್ ಇದೆ. ಯಾಕಂದ್ರೆ ಈ ಇಸ್ ಒನ್ ಆಫ್ ದಿ ಐ ವಿಟ್ನೆಸಸ್. ಮತ್ತು ಇಡೀ ಕಾನ್ಸ್ಪಿರಸಿ ನಾವೇನ್ ಹೇಳ್ತೀವೋ, ಇಡೀ ಸೂತ್ರಧಾರ ಯಾರಿದ್ರು ಮತ್ತು ಇಡೀ ಕ್ರಿಮಿನಲ್ ಕಾನ್ಸ್ಪಿರಸಿ ನಾವೇನ್ ಹೇಳ್ತೀವಿ ಅಪರಾಧಿಕೃತ ಸಂಚೆಲ್ ನಡೀತು, ಅದು ಪ್ರದೋಷ್ ಅವರ ಯಾರ ಪಬ್ ಏನಿತ್ತು ಆ ಪಬ್ಬಲ್ಲೇ ಕುತ್ಕೊಂಡು ಮಾತುಕತೆ ನಡೆದಿದೆ. ಆ ಪಬ್ಬಿನ ಸಿಸಿಟಿವಿ ಕೂಡ ಫುಟೇಜ್ ನ ಪೊಲೀಸರು ತಗೊಂಡಿದ್ದಾರೆ. ಹಾಗಾಗಿ ಎಲ್ಲದರ ಮಾಹಿತಿ ಪ್ರದೋಷ್ ಅವ್ರಿಗೆ ಕಂಪ್ಲೀಟ್ ಇರೋದ್ರಿಂದ ಮಾಫಿ ಸಾಕ್ಷಿಯಾಗಿ ಪರಿಗಣನೆ ತಗೊಂಡ್ರೆ ಈ ಕೇಸನ್ನು ಇನ್ನಷ್ಟು ಬೇಗ ನಾವು ಸಾಲ್ವ್ ಮಾಡಬಹುದು ಮತ್ತು ನಿಜವಾದ ಆರೋಪಿಗಳನ್ನ ಯಾರು ಅಂತ ಪತ್ತೆ ಹಚ್ಚಲಿಕ್ಕೆ ಕೋರ್ಟ್ಗೂ ಸಹಾಯ ಆಗುತ್ತೆ ಅಂತ ಹೇಳಿ ನ್ಯಾಯಾಧೀಶರು ಮಾಫಿ ಸಾಕ್ಷಿಯನ್ನ ಪರಿಗಣನೆ ತಗೊಂಡು ಅಕ್ಸೆಪ್ಟ್ ಮಾಡುವಂತ ಸಾಧ್ಯತೆ ಹೆಚ್ಚಿರುತ್ತೆ. ಈಗ ಪ್ರದೋಷ್ ರವರು ಐ ವಿಟ್ನೆಸ್ ಆಗಿದ್ದಾರೆ, ಸೊ ಹಾಗಾಗಿ ಅವ್ರಿಗೆ ಗೊತ್ತಿರೋ ವಿಚಾರಗಳನ್ನೆಲ್ಲ ಕೋರ್ಟ್ ಮುಂದೆ ಹೇಳಿದ್ರೆ ಪೊಲೀಸರು ಮತ್ತೆ ಅದನ್ನ ಕ್ರಾಸ್ ವೆರಿಫಿಕೇಶನ್ ಮಾಡ್ತಾರೆ ಸರ್? ಖಂಡಿತ ಮಾಡ್ತಾರೆ ಮೇಡಮ್. ಇವ್ರ ಸ್ಟೇಟ್ಮೆಂಟ್ ತಗೊಂಡು ಇವರು ಈಗ ತನಿಖೆ ಗೊತ್ತಿಲ್ದಿರುವಂತ ಇನ್ನು ಅನೇಕ ವಿಚಾರಗಳನ್ನ ಏನಾದ್ರು ಪ್ರದೋಷ್ ಅವರು ಹೇಳಿದ್ರೆ ಕೆಲವು ಎವಿಡೆನ್ಸ್ ಇದೆ ಪೊಲೀಸರ ಗಮನಕ್ಕೆ ಬಂದಿಲ್ಲ, ಎಲ್ಲೋ ಮುಚ್ಚಿಟ್ಟಿದ್ದಾರೆ, ಎಲ್ಲೋ ಹಾಳು ಮಾಡಿದ್ದಾರೆ, ಅವೆಲ್ಲವನ್ನೂ ಕೂಡ ಹೊಸ ವಿಚಾರಗಳನ್ನ ಈಗ ಸಾಕ್ಷಿ ಮಾಫಿ ಸಾಕ್ಷಿ ಹಾಕಿದ್ಮೇಲೆ ಎಲ್ಲವೂ ಕೂಡ ಹಾನೆಸ್ಟ್ ಆಗಿ ಹೇಳ್ಬೇಕಾಗತ್ತೆ. ಅದೆಲ್ಲವನ್ನೂ ಕೂಡ ಈಗ ಪ್ರದೋಷ್ ಅವರು ಹೇಳಿದಾಗ ಅದನ್ನ ಪೊಲೀಸರು ವೆರಿಫಿಕೇಶನ್ ಮಾಡ್ತಾರೆ, ಫರ್ದರ್ ಇನ್ವೆಸ್ಟಿಗೇಷನ್ ಅಂತ ತಗೋತಾರೆ. ಆಮೇಲೆ ಇವ್ರನ್ನ ಮತ್ತೆ ಕಸ್ಟಡಿಗೆ ತಗೋತಾರೆ. ಪ್ರದೋಷ್ನ ತಗೊಂಡು ಪ್ರದೋಷ್ ಅವ್ರ ಹೇಳಿಕೆಗನ್ನ ಕ್ರಾಸ್ ಚೆಕ್ ಮಾಡಿ ವೆರಿಫೈ ಮಾಡ್ತಾರೆ. ಒಂದು ಪಕ್ಷ ಪ್ರದೋಷ್ ಅವ್ರ ಹೇಳಿಕೆ ಸತ್ಯ ಅಂತ ಆದ್ರೆ ಅವಾಗ ಇನ್ನು ಅಡಿಷನಲ್ ಸೆಕ್ಷನ್ಸ್ ಗಳನ್ನು ಕೂಡ ಆಡ್ ಮಾಡಬಹುದು ಚಾರ್ಜ್ ಶೀಟ್ ನಲ್ಲಿ. ಸುಳ್ಳು ಅನ್ನೋದಾದ್ರೆ ಕೋರ್ಟ್ಗೆ ಸಲ್ಲಿಸ್ತಾರೆ, ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಆಗ ಮಾಫಿ ಸಾಕ್ಷಿನ ಕ್ಯಾನ್ಸಲ್ ಮಾಡಿ ಇವ್ರನ್ನ ಆರೋಪಿ ಸ್ಥಾನದಲ್ಲಿ ಕೋರ್ಟ್ ಮತ್ತೆ ನಿಲ್ಲಿಸ್ಬಿಡುತ್ತೆ. ಸರ್, ಇವಾಗ ಪ್ರದೋಷ್ ರವರು ಐ ವಿಟ್ನೆಸ್ ಆಗ್ಬೇಕು ಅಥವಾ ಮಾಫಿ ಸಾಕ್ಷಿ ಆಗ್ಬೇಕು ಅಂತ ಹೇಳಿದ್ದಾರೆ. ಪ್ರದೋಷ್ ನಾನು ಸತ್ಯ ಹೇಳ್ತೀನಿ ಅಂತ ಒಪ್ಕೊಂಡಿರೋದ್ರಿಂದ ಅವ್ರ ಹೇಳಿಕೆ ನೀಡಿದ ಮೇಲೆ ಎಲ್ಲಾ ವಿಚಾರಗಳನ್ನ ಕೋರ್ಟ್ ಮುಂದೆ ಹೇಳಿದ ಮೇಲೆ ಇಫ್ ಇನ್ ಕೇಸ್ ಅದು ಸತ್ಯ ಅಂತ ಪ್ರೂವ್ ಆದ್ರೆ ಪ್ರದೋಷ್ ಮೇಲಿರುವಂತಹ ಎಲ್ಲಾ ಕೇಸ್ಗಳು ಖುಲಾಸೆ ಆಗುತ್ತಾ ಸರ್? ಆರೋಪಿ ಪಟ್ಟಿಯಿಂದ ಕೈ ಬಿಡ್ತಾರ ಪ್ರದೋಷ್ನ? ಖಂಡಿತ. ಒಂದು ಪಕ್ಷ ಈಗ ಪ್ರದೋಷ್ ಅವ್ರ ಹೇಳಿಕೆಯನ್ನ ಕೂಲಂಕುಷವಾಗಿ ನ್ಯಾಯಾಧೀಶರು ಪರಿಶೀಲನೆ ಮಾಡಿ ಅದನ್ನ ಪೊಲೀಸ್ ಅಧಿಕಾರಿಗಳು ತನಿಖೆ ಮಾಡಿ ಫರ್ದರ್ ಇನ್ವೆಸ್ಟಿಗೇಷನ್ ಅಲ್ಲಿ ಕ್ರಾಸ್ ಚೆಕ್ ಮಾಡಿ ಸಾಕಷ್ಟು ಸತ್ಯ ಅಂತ ಗೊತ್ತಾದ್ರೆ ಅವರು ಆಟೋಮೆಟಿಕಲಿ ಆರೋಪಿ ಸ್ಥಾನದಿಂದ ಅವ್ರ ವಿಟ್ನೆಸ್ ಸ್ಥಾನಕ್ಕೆ ಹೋಗ್ಬಿಡ್ತಾರೆ. ಯಾಕಂದ್ರೆ ಯಾರು ಐ ವಿಟ್ನೆಸ್ ಈಗ ಈವನ್ ವಿನಯ್ ಕುಲಕರ್ಣಿ ಅವ್ರ ಕೇಸಲ್ಲೂ ಹಾಗೆ ಆಯ್ತು. ಯಾರು ಮಾಫಿ ಸಾಕ್ಷಿ ಬಸವರಾಜ್ ಮುತ್ತಗಿಯವರು ಮಾಫಿ ಸಾಕ್ಷಿ ಆದ್ಮೇಲೆ ಆರೋಪಿ ನಂಬರ್ 4 ಇದ್ದವರು ಆಟೋಮೆಟಿಕಲಿ ಅವ್ರು ವಿಟ್ನೆಸ್ ಆಗ್ಬಿಟ್ಟು, ಹಾಗಾಗಿ ಅವ್ರ ಮೇಲೆ ಶಿಕ್ಷೆ ಕೊಡುವಂತ ಅವಕಾಶ ಕಾನೂನಲ್ಲಿ ಇರೋದಿಲ್ಲ. ಓಕೆ ಥ್ಯಾಂಕ್ ಯು ಸೋ ಮಚ್ ಸುನಿಲ್ ಸರ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ, ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.